ಇವತ್ತು ಡೇ 16 ಆದ್ರೆ ಈ ಕಡೆ ನನ್ನ ಎಕ್ಸಾಮ್ ಇದೆ ಒಂದು 2 ಗಂಟೆಗೆ. ಸೊ ಇವತ್ತಿನ ಕತೆ ಏನಿಲ್ಲ, ಅದಕ್ಕೆ ನಾಳೆ ಸಿಗೋಣ. ಪೀಸ್. ಚಾಲೆಂಜ್ ನ 14ನೇ ದಿನ ಬಿಸ್ನೆಸ್ ಕೋಚ್ ಜೊತೆ ಹೆವಿ ಡಿಸ್ಕಷನ್ ನಡೀತಾ ಇತ್ತು. ಅದು ಮುಗಿಯೋಷ್ಟರಲ್ಲಿ 1 ಗಂಟೆ ಆಗಿತ್ತು. ಅದಕ್ಕೆ 17ನೇ ದಿನ ಕೋಚ್ ಜೊತೆ ಸ್ಟಾರ್ಟ್ ಆಯ್ತು. ಹಾಗೆ ಇವತ್ತು ಸಚಿನ್ ಅವ್ರು ಕೂಡ ಬಂದಿದ್ರು. ಬರ್ತಿದ್ದಂಗೆ ಒಂದು ಮೈಕ್ ತಗ್ಲಾಕ್ಸಿ ಗಾಡಿ ಹತ್ತಾಕ್ಸ್ಕೊಂಡು ಸೀದಾ ಪಾರ್ಕ್ ಕಡೆ ಕರ್ಕೊಂಡು ಹೋದ್ರು. ಹಾಗೆ ಲಾಸ್ಟ್ ವಿಡಿಯೋಲಿ ಇವ್ರಿಗೆ ಕೊರಿಯೋಗ್ರಾಫರ್ ಅಂತ ಹೇಳಿದೆ, ಸಾರಿ ಇವರು ಸಿನಿಮಾಟೋಗ್ರಾಫರ್. ಪಾರ್ಕ್ ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಬಿಸ್ನೆಸ್ ಕೋಚ್ ಕೆಲವು ವಿಷಯಗಳು ಹೇಳಿದ್ರು. ಅವನ್ನೆಲ್ಲ ಸ್ವಲ್ಪ ಎಡಿಟ್ ಮಾಡೋದಿತ್ತು. ಪೀಸ್ ಇಲ್ಲ ಅಂತ ಏನ್ ಕಷ್ಟ ಇದೆ ಎಡಿಟಿಂಗ್ ಅಲ್ಲಿ ಅಂತ ನಾನು ಒಂದು ಟ್ರೈ ಕೊಟ್ಟೆ, ಆದ್ರೆ ತಲೆ ಕೆಟ್ಟೋಯ್ತು. ಯಾಕಂದ್ರೆ ನನಗೆ ಅಭ್ಯಾಸ ಇರಲಿಲ್ಲ. ಸುಮ್ಮನೆ 1 ಅವರ್ ಟೈಮ್ ವೇಸ್ಟ್ ಮಾಡ್ಕೊಂಡೆ ಅನಿಸ್ತು. ಅದಕ್ಕೆ ಹೋಟ್ಲಿಗೆ ಹೋಗಿ ಒಂದು ಬಿರಿಯಾನಿ ತಿನ್ಕೊಂಡೆ, ಆದ್ರೂ ನನ್ನ ಮೈಂಡ್ ಸ್ವಲ್ಪ ಫ್ರೀ ಮಾಡ್ಕೊಳ್ಳೋಣ ಅನ್ಕೊಂಡೆ. ಆಮೇಲೆ ಆ ವಿಡಿಯೋಗೆ ಎಡಿಟಿಂಗ್ ಕೆಲಸ ಎಲ್ಲ ಮುಗಿದು ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಆಮೇಲೆ ಅದೇ ವಿಡಿಯೋಗೆ ಒಂದು ಥಂಬ್ನೇಲ್ ಕೂಡ ರೆಡಿ ಆಗ್ತಾ ಇತ್ತು. ಅದೇ ಟೈಮ್ಗೆ ಪೆಂಡಿಂಗ್ ಪ್ರಮೋಷನ್ಸ್ ಕಡೆಯಿಂದ ಕಾಲ್ಸ್ ಬರ್ತಾ ಇತ್ತು ಅಂತ ನಾನು ಬ್ಯಾಗ್ ತಗೊಂಡು ಹೊರಟೆ. ಪ್ರಮೋಷನ್ ಬೇಜಾರಾದ್ರ? ಹಾಗಾದ್ರೆ ನಿಮ್ಗೊಂದು ಗುಡ್ ನ್ಯೂಸ್. ನನ್ನ ಮೈಕ್ ಬಾಕ್ಸ್ ಸಂಜೆ ಹತ್ರ ಇತ್ತು. ಆಫೀಸ್ ಹತ್ರ ಹೋಗಿ ವೆಯ್ಟ್ ಮಾಡಿ ಅವಳ ಹತ್ರ ಮೈಕ್ ಇಸ್ಕೊಳ್ಳೋ ಅಷ್ಟರಲ್ಲಿ ಬಿಸಿಲು ಹೋಗಿ ಕತ್ಲಾಗಿ ಚಂದ್ರ ಮೇಲ್ ಬಂದಿದ್ದು. ಸೊ ಇವತ್ತಿನ ಪ್ರಮೋಷನ್ಸ್ ಕ್ಯಾನ್ಸಲ್ ಆಗೋಯ್ತು. ಇವಾಗ ಟ್ರೈನ್ ತರ ಓಡ್ತಾ ಇರೋ ಕೆಲವ್ರ ಯೋಚನೆಗೆ ಫುಲ್ ಸ್ಟಾಪ್ ಇಡ್ಬೇಕು, ಇಲ್ಲ ಕಾಮ್ ಆದ್ರೂ ಇಡಬೇಕು. ಇವಾಗ ನಾನು 1 crore ಚಾಲೆಂಜ್ ಬಗ್ಗೆ ವಿಡಿಯೋ ಮಾಡ್ತೀರಾ, ಒಂದಿಬ್ರು ಮಾಡ್ತಾರೆ, ಪ್ರಾಬ್ಲಮ್ ಇಲ್ಲ. ಆದ್ರೆ ಅದರಿಂದ ಮೋಟಿವೇಟ್ ಆಗಿ ಕಮೆಂಟ್ಸ್ ಆಗ್ತಾ ಇರಲ್ಲ. ನಿಮ್ಮ ಮೆಚುರಿಟಿಗೆ ಏನಾಗೈತೆ ಅನ್ನೋದೇ ನನ್ನ ನ್ಯೂಸ್. ಚಾಲೆಂಜ್ ಸ್ಟಾರ್ಟ್ ಆದಾಗಿಂದ ಸೇಲ್ ಬೇಸ್ಡ್ ಪ್ರಮೋಷನ್ ಯಾವುದು ಮಾಡಿಲ್ಲ. ಅದಕ್ಕೆ ಹೊಸ ಅಕೌಂಟ್ ಮೇಂಟೈನ್ ಮಾಡ್ತಾ ಇದೀನಿ. ಈ ಅಂಗಡಿ ಸಿಗುತ್ತೆ, ಆ ಅಂಗಡಿ ಅದು ಸಿಗುತ್ತೆ ಅಂತ ಬಾಯಲ್ಲಿ ಹೇಳಿದ್ರೆ ಲೈಕ್ ಮಾಡುವಂತ ದಡ್ರು ನೀವಲ್ಲ. ಕಂಟೆಂಟ್ ಇದ್ರೆ ನೀವು ನೋಡೋದು ಅಂತ ನಿಮ್ಗೂ ಗೊತ್ತು, ನನಗೂ ಗೊತ್ತು. ಇಷ್ಟು ಗೊತ್ತಿದ್ರು ಕೂಡ ಯಾಕೆ ಹಿಂಗ್ ಆಡ್ತಾ ಇರ? ಎಲ್ಲದಕ್ಕೂ ತಲೆ ಬೇಕು, ಕಲೆ ಬೇಕು, ಇಲ್ಲ ಕಲಿಬೇಕು. ನಾನು ಈ ಪ್ರೋಸೆಸ್ ಅಲ್ಲೇ ಇದ್ದೀನಿ. ಪೀಸ್.